ಗೈಸ್ ನಮ್ಗೆ ಇವತ್ತು ಸೆಕೆಂಡ್ ಸೆಮ್ ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಇತ್ತು ಆ್ಯಂಡ್ ಆ ಸಬ್ಜೆಕ್ಟ್ ಬಂದು ಇಂಗ್ಲೀಷು. ಅದಕ್ಕೆ ನಾನು ಇವತ್ತು ಬೆಳಗ್ಗೆ 9 ಗಂಟೆಗೆ ಎದ್ದು ಆ್ಯಂಡ್ 9:30ಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಆಮೇಲೆ ನಾನು ನಿನ್ನೆ ಮೊನ್ನೆಯಿಂದ ಏನು ಓದೇ ಇರಲಿಲ್ಲ, ಸೊ ಅದಕ್ಕೆ ಇವಾಗ ಒಂದು ಹಾಫ್ ಅನ್ ಅವರ್ ಟೈಮ್ ಸಿಕ್ತು ಅಂತ ಇವಾಗ ಓದ್ಕೋತಾ ಇದ್ದೀನಿ. ನಮ್ಮನೇಲಿ ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ರು, ಸೊ ಚಿತ್ರಾನ್ನ ತಿಂತಾ ಇದೆ. ಅದೇ ಗ್ಯಾಪಲ್ಲಿ ನಮ್ಮ ಕಾಲೇಜಿಂದ ಒಂದು ಮೆಸೇಜ್ ಹಾಕಿದ್ರು, ಎಕ್ಸಾಮ್ 10 o'clock ಸ್ಟಾರ್ಟ್ ಅಂತ. ಬಟ್ ಟೈಮ್ ಇಲ್ಲೇ 9:45 ಆಗಿದೆ. A few moments later. ಗೈಸ್ ಫೈನಲಿ ಇವಾಗ ಕಾಲೇಜ್ ಹತ್ರ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಗಾಡಿನ ಇವಾಗ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಬಟ್ ಆಲ್ರೆಡಿ ಟೈಮ್ ಬಂದು 10:05 ಆಗೋಗಿದೆ. ಗೈಸ್ ಕ್ಲಾಸ್ ಹತ್ರ ಬಂದು ನೋಡಿದ್ರೆ 11 o'clock ಆದರೂ ನಮಗೆ ಎಕ್ಸಾಮೇ ಕೊಡಲಿಲ್ಲ. 3 hours later. ಕಾಲೇಜಿಂದ ಎಕ್ಸಾಮ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಆ್ಯಂಡ್ ಮನೆಗೆ ಬಂದಮೇಲಿಂದ ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಬಂದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡ್ದೆ ಪೇಸ್ಟ್ರಿ ತಿನ್ನೋಕೆ ಹೋಗೋಣ ಅಂತ. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಬೇಕ್ರಿಗೆ ಬಂದ್ವಿ. ನಾವು ಫಸ್ಟ್ 2 ಡಾರ್ಕ್ ಫಾರೆಸ್ಟ್ ಪೇಸ್ಟ್ರಿ ತಗೊಂಡ್ವಿ. ಸೊ ಅದು ಪರವಾಗಿರಲಿಲ್ಲ ತಿನ್ನೋದಕ್ಕೆ. ಆ್ಯಂಡ್ ಆಮೇಲಿಂದ ರೆಡ್ ವೆಲ್ವೆಟ್ ತಗೊಂಡ್ವಿ. ಇದಂತೂ ಸ್ವಲ್ಪ ತಿನ್ನೋದಕ್ಕಾಗಲಿಲ್ಲ, ಸೊ ಅದಕ್ಕೆ ಡಸ್ಟ್ಬಿನ್ಗೆ ಹಾಕಿದ್ವಿ ಅರ್ಧ. ಆಮೇಲಿಂದ ಮನೆಗೆ ಬರ್ತಾ ಒಂದು ಸ್ವಲ್ಪ ಡಯಟ್ ಕೋಕ್ನ ತಗೊಂಡ್ವಿ. ಗೈಸ್ ಫೈನಲ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್.